ಜೈ ಶ್ರೀರಾಮ್. ನೀವ್ ಹೇಳಿರ್ಬೋದು ಅಥವಾ ನಿಮ್ಮ ಅಜ್ಜಿ ನಿಮ್ಗೆ ಹೇಳಿರ್ಬೋದು, ಭೂತ ಪ್ರೇತ ಅಂತ ಬಂದ್ರೆ ಆಂಜನೇಯನ ಹೆಸರು ಹೇಳ್ಬಿಡು ಅಂತ. ಯಾಕೆ ಆತರ ಹೇಳ್ತಿದ್ರು? ಆತರ ನಮ್ ಚರಿತ್ರೆಯಲ್ಲಿ ಏನಾಗಿದೆ, ಈಗ್ಲೂ ಕೂಡ ಹನುಮಾನ್ ಹೆಸರು ಹೇಳಿದ್ರೆ ಭೂತ ಪ್ರೇತಗಳು ಎದುರು ಓಡೋಗ್ತವೆ. ಯಾಕೆ ಅಂತ ನಾನು ಹೇಳ್ತೀನಿ, ಕರೆಕ್ಟ್ ಆಗಿ ಕೇಳಿಸ್ಕೊಳ್ಳಿ. ರಾವಣನ್ ತಮ್ಮ ಐರಾವಣ್ ಅವರು ಮಾಸ್ಟರ್ ಆಫ್ ಬ್ಲಾಕ್ ಮ್ಯಾಜಿಕ್. ಇದೇ ತರ ಒಂದ್ಸಲಿ ರಾವಣ ಮತ್ತೆ ರಾಮನ್ ಮಧ್ಯೆ ಯುದ್ಧ ನಡಿಬೇಕಾದ್ರೆ ಆ ಬ್ಲಾಕ್ ಮ್ಯಾಜಿಕ್ ನ ಯೂಸ್ ಮಾಡ್ಕೊಂಡು ರಾಮ ಮತ್ತೆ ಲಕ್ಷ್ಮಣನ ಎತ್ಕೊಂಡು ಪಾತಾಳ ಲೋಕಕ್ಕೆ ಕರ್ಕೊಂಡು ಹೋಗ್ತಿರ್ತಾರೆ. ಅದೇ ಟೈಮಲ್ಲಿ ಹನುಮಾನ್ ಅಲ್ಲಿಗೆ ಬರ್ತಾರೆ. ಹನುಮಾನ್ ಐರಾವಣನ ಇಲ್ಲಿ ಸಾಯಿಸಿದ್ರೆ ಅಲ್ಲಿ ಬದುಕ್ತಿದ್ದ, ಅಲ್ಲಿ ಸಾಯಿಸಿದ್ರೆ ಇಲ್ಲಿ ಬದುಕ್ತಿದ್ದ. ಅವಾಗ ಹನುಮಾನ್ಜಿಗೆ ಒಂದು ಕ್ಲಾರಿಟಿ ಬರುತ್ತೆ, ಇದು ನನ್ ಸುತ್ತ ಏನೋ ಮಾಟ ಮಂತ್ರ ನಡೀತಿದೆ ಅಂತ. ಅವಾಗ ಒಂದು ಐಡಿಯಾನು ಉಳಿಯುತ್ತೆ. ಏನಂತ ಅಂದ್ರೆ 5 ದಿಕ್ಕಲ್ಲಿರೋ ದೀಪನ ಒಂದೇ ಸಲ ಆರಿಸಿದ್ರೆ ಮಾತ್ರ ನಾನು ಐರಾವಣನ ಅಂತ್ಯ ಮಾಡ್ಬೋದು ಅಂತ. ಹೇಗೆ ನಾನು 5 ದಿಕ್ಕಲ್ಲಿರೋ ದೀಪನ ಆರಿಸ್ಬೇಕು ಅಂತ ಯೋಚನೆ ಮಾಡ್ಬೇಕಾದ್ರೇನೆ ಹನುಮಾನ್ಜಿ ಅವರು ರುದ್ರ ರೂಪನ ತಾಳ್ತಾರೆ. ಆ ರುದ್ರ ರೂಪದಿಂದ 5 ದಿಕ್ಕಲ್ಲಿರೋ ದೀಪನು ಒಂದೇ ಸಲ ಆಫ್ ಆಗುತ್ತೆ. ಹಾರಿದ ನಂತರ ಐರಾವಣನ ಅಂತ್ಯ ಮಾಡ್ತಾರೆ. ಈ ಅವತಾರ ನೋಡಿದ್ದು 3 ಲೋಕದವರೇ ಹೆದರ್ತಾರೆ. ಇನ್ನ ದೆವ್ವ ಭೂತ ಎಲ್ಲ ಒಂದ್ ಲೆಕ್ಕನ.